ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗಂಟೆ 10:30 ಆಗಿದೆ. ಚಿಕ್ಕಪೇಟೆಗೆ ಹೊರಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಊರಲ್ಲಿ ನಾವು ಮನೆ ಕಟ್ತಾ ಇದ್ವಿ, ಹಾಗಾಗಿ ಅದರದ್ದು ಗೃಹ ಪ್ರವೇಶ ಇದೆ ನೆಕ್ಸ್ಟ್ ಮಂತು. ಸೊ ಇವತ್ತು ಶಾಪಿಂಗಿಗೆ, ಬಟ್ಟೆ ಶಾಪಿಂಗು ಹಾಗೆ ಏನೇನಾಗುತ್ತೋ ಅದನ್ನು ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ. ಊರಿಂದ ನನ್ನ ಮೈದನ ಹಾಗೆ ನನ್ನ ಓರ್ಗಿತ್ತಿ ಕೂಡ ಬರ್ತಾ ಇದ್ದಾರೆ. ಮೆಟ್ರೋಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಸಿ ಆಗುತ್ತೆ, ಅಲ್ಲೆಲ್ಲ ಪಾರ್ಕಿಂಗ್ ಆಗೋದಿಲ್ಲ ಅಂತ ಹೇಳಿ. ಅಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ, ಹಾಗಿದ್ರೆ ಬ್ಲಾಗನ್ನು ಶುರು ಮಾಡೋಣ. ನಾರ್ಮಲಾಗಿ ಚಿಕ್ಕಪೇಟೆಗೆ ಯಾವುದೇ ಒಂದು ಶುಭ ಸಮಾರಂಭ ಇದ್ದರೆ ಬಟ್ಟೆಗಳನ್ನ ತೊಗೊಂಡು ಬರೋದಕ್ಕೆ ಅಂತ ಹೋಗ್ತೀವಿ. ಯಾಕಂದರೆ ಎಲ್ಲ ಥರದ ಬಟ್ಟೆಗಳು ಒಂದೇ ಕಡೆ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಅದರಲ್ಲೂ ಮೇಯ್ನಾಗಿ ಹೆಣ್ಮಕ್ಳಿಗೆ ರೇಷ್ಮೆ ಸೀರೆಗಳನ್ನು ತೊಗೊಂಡು ಬರೋದಕ್ಕೆ ಚಿಕ್ಕಪೇಟೆ ತುಂಬಾ ಸೂಕ್ತ. ಯಾಕಂದರೆ ಒಂದಲ್ಲ ಸಾವಿರಾರು ಅಂಗಡಿಗಳಿರುತ್ತೆ. ನಮಗೆ ಒಂದು ಅಂಗಡಿಯಲ್ಲಿ ಡಿಸೈನ್ಸ್ ಇಷ್ಟ ಆಗಲಿಲ್ಲ, ಕಲರ್ ಇಷ್ಟ ಆಗಲಿಲ್ಲ ಅಂತಂದ್ರೂ ಕೂಡ ನಾವು ಸಾಕಷ್ಟು ಅಂಗಡಿಗಳನ್ನು ಹುಡುಕಿ ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು. ಬರೀ ಹೆಣ್ಮಕ್ಳಿಗೆ ಮಾತ್ರನೇ ಅಲ್ಲದೆ ಗಂಡು ಮಕ್ಕಳಿಗೆ ಹಾಗೆ ಚಿಕ್ಕ ಮಕ್ಳಿಗೂ ಕೂಡ ತುಂಬ ವೆರೈಟಿ ಬಟ್ಟೆಗಳು ಸಿಗುತ್ತೆ. ಒಂದಲ್ಲ ಒಂದು ಅಂಗಡಿನ ನಾವು ಹುಡುಕಿ ತೊಗೋಬೋದು. ಬರೀ ಬಟ್ಟೆಗಳು ಅಷ್ಟೇ ಅಲ್ಲದೆ ನಮಗೆ ಮನೆ ಅಲಂಕಾರ ಮಾಡೋದಕ್ಕಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಬಂದಿರೋವಂಥ ಗೆಸ್ಟ್ಗಳಿಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ, ಗಿಫ್ಟಿಂಗ್ ಪರ್ಪಸ್ ತುಂಬಾ ನಮಗೆ ವೆರೈಟಿ ಸಿಗುತ್ತೆ. ಹಾಗಾಗಿ ನಾವು ಕೂಡ ಇವತ್ತು ಊರಲ್ಲಿ ಕಟ್ತಾ ಇರೋವಂಥ ಮನೆ ಗೃಹ ಪ್ರವೇಶಕ್ಕೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಇನ್ನು ಸಾಮಾನ್ಯವಾಗಿ ಚಿಕ್ಕಪೇಟೆಗೆ ಅಂತ ಹೋದಾಗ ಸುಮಾರಷ್ಟು ಅಂಗಡಿಗಳಿರುತ್ತೆ. ಯಾವ ಅಂಗಡಿಯಲ್ಲಿ ತೊಗೋಬೇಕು, ನಮಗೆ ಪ್ಯೂರ್ ಆಗಿರೋವಂಥ ರೇಷ್ಮೆ ಸೀರೆಗಳು ಎಲ್ಲಿ ಸಿಗುತ್ತೆ ಅಂತ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು. ಹಾಗೆ ತುಂಬ ಜನ ಯಾವುದ್ಯಾವುದೋ ಅಂಗಡಿಗೆ ಹೋಗಿ ರೇಷ್ಮೆ ಸೀರೆಗಳು ಅಂತ ದುಬಾರಿ ಬೆಲೆ ಕೊಟ್ಟು ತೊಗೊಂಡು ಬಂದಿರೋವಂಥ ಸೀರೆಗಳು ಅಷ್ಟೊಂದು ಕ್ವಾಲಿಟಿ ಇಲ್ಲದೆ, ಪ್ಯೂರಾಗಿ ಇಲ್ಲದೆ ಇರೋದು ಕೂಡ ನಾವು ಅಬ್ಸರ್ವ್ ಮಾಡಿರ್ತೀವಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯೂರಾಗಿ ಇರೋವಂಥ ರೇಷ್ಮೆ ಸೀರೆಗಳು ಸಿಗುವಂಥ ಒಂದು ಅಂಗಡಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಖಂಡಿತವಾಗ್ಲೂ ಅಲ್ಲ. ಯಾಕಂದರೆ ನಾವು ಈಗಾಗಲೇ ಈ ಅಂಗಡಿಯಲ್ಲಿ ಸೀರೆಗಳನ್ನು, ಅದರಲ್ಲೂ ರೇಷ್ಮೆ ಸೀರೆಗಳನ್ನು ಮದುವೆಗಳಿಗೆ, ಇನ್ನೂ ಸಾಕಷ್ಟು ಸಮಾರಂಭಗಳಿಗೆ ಪರ್ಚೇಸ್ ಮಾಡಿದ್ದೀವಿ. ಕ್ವಾಲಿಟಿ ಗೊತ್ತು, ಸೀರೆ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಇದು ಪ್ಯೂರಾ ಅಲ್ವಾ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ನನ್ನ ಮದುವೆಗೂ ಕೂಡ ನಾವು ಇದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು. ಇವತ್ತಿಗೂ ಕೂಡ ಆ ಸೀರೆಗಳು ತುಂಬಾ ಹೊಸದಾಗಿ ಕಾಣಿಸುತ್ತೆ. ಆ ಸೀರೆಯಲ್ಲಿರುವಂಥ ಜರಿಗಳು ಲೈಟ್ ಬೆಳಕಿಗೆ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಂತಂದರೆ ನೋಡಿದ್ದನ್ನೆಲ್ಲ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟೊಂದು ರಿಚ್ ಆಗಿರುವಂಥ ಜರಿಗಳು ಇರುವಂಥ ರೇಷ್ಮೆ ಸೀರೆಗಳು ಈ ಅಂಗಡಿಯಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಇವತ್ತು ಒಂದು ಪ್ಯೂರ್ ಆಗಿರುವಂಥ ರೇಷ್ಮೆ ಸೀರೆ ಬೇಕಾಗಿತ್ತು. ಇನ್ನು ಮಿಕ್ಕಿರೋಂಗೆ ಅಂದರೆ ಗಿಫ್ಟ್ಗೆ, ಹಾಗೆ ಗೃಹ ಪ್ರವೇಶದ ದಿವಸ ಲಕ್ಷ್ಮಿ ಗುಡ್ಸೋದಕ್ಕೆ, ಅದಕ್ಕೆಲ್ಲ ನಾರ್ಮಲ್ ಆಗಿರುವಂಥ 1,000 ರೂಪಾಯಿ 2,000 ರೂಪಾಯಿ ಒಳಗಡೆ ಸೀರೆನ ತೊಗೋಬೇಕು ಅಂತ ನಾವು ಮೊದಲೇ ಅಂದ್ಕೊಂಡು ಹೋಗಿದ್ವಿ. ಹಾಗಾಗಿ ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಯಾವ ಬಡ್ಜೆಟಲ್ಲಿ ಬೇಕು ಅಂತ ಕೇಳ್ತಾರೆ. ಅಂದರೆ ಸ್ಟಾರ್ಟಿಂಗ್ ಪ್ರೈಸು ಕೂಡ ಅವರು ಹೇಳ್ತಾರೆ. 6,000ದಿಂದನೇ ನಿಮಗೆ ಪ್ಯೂರಾಗಿರುವಂಥ ರೇಷ್ಮೆ ಸೀರೆಗಳು ಶುರುವಾಗೋದು. 6,000ದ ಮೇಲೆ ನಿಮಗೆ 3 ಲಕ್ಷದವರೆಗೂ ಕೂಡ ರೇಷ್ಮೆ ಸೀರೆಗಳು ಸಿಗುತ್ತೆ. ನಿಮಗೆ ಯಾವ ಬಡ್ಜೆಟಲ್ಲಿ ಬೇಕು ಅಂತ ಅವ್ರು ಕೇಳ್ತಾರೆ. ನಿಮ್ಮ ಬಡ್ಜೆಟ್ ಏನಿದೆಯೋ ಅದನ್ನು ಹೇಳಿದ್ರೆ ಆ ರೇಂಜಲ್ಲಿ, ಅಂದರೆ ಆ ರೇಂಜಿಗಿಂತ ಸ್ವಲ್ಪ ಕಡಿಮೆದು ತೋರಿಸ್ತಾರೆ. ಹಾಗೆ ಒಂದು 10,000 ಅಂತ ಹೇಳಿದರೆ ಒಂದು 12,000-15,000ದವರೆಗೂ ಕೂಡ ಅವರು ರೇಷ್ಮೆ ಸೀರೆಗಳನ್ನು ತೋರಿಸ್ತಾರೆ. ಆ ರೇಂಜಲ್ಲಿ ನಿಮಗೆ ಯಾವ ಸೀರೆಗಳು ಇಷ್ಟ ಆಗುತ್ತೋ ಅವ್ರು ತೆಗೆದು ತೋರಿಸಿದಾಗ ಇಷ್ಟ ಆಗುವಂಥ ಸೀರೆಗಳನ್ನು ತೆಗೆದು ಪಕ್ಕಕ್ಕಿಡ್ತಾ ಹೋಗಿ ಕೊನೆಗೆ ಆ ಪಕ್ಕಕ್ಕಿಟ್ಟಿರೋವಂಥ ಸೀರೆಗಳಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು ತೊಗೋಬೋದು. ನೋಡಿ, ಒಂದಕ್ಕಿಂತ ಒಂದು ಸೀರೆಗಳು ಫಸ್ಟ್ ಕ್ಲಾಸ್ ಆಗಿತ್ತು. ಅಂದರೆ ಆ ಜರಿಗಳನ್ನ ನೋಡ್ತಾ ಇದ್ರೇ ನಮಗೆ ಗೊತ್ತಾಗೋಗುತ್ತೆ ಇದು ಪ್ಯೂರು ರೇಷ್ಮೆ ಸೀರೆಗಳ ಇಲ್ವಾ ಅನ್ನೋದು. ಇದು ಕಂಚಿ ಸೊಸೈಟಿ ಆಗಿರೋದ್ರಿಂದ ಬೇರೆ ಯಾವುದೇ ಮಿಕ್ಸ್ ರೇಷ್ಮೆಗಳನ್ನು ಇವರು ಮಾರೋ ಹಾಗಿಲ್ಲ.
ನಿಮಗೆ ಬೇಕು ಅಂತ ಅಂದರೆ ಕಡಿಮೆ ಬಜೆಟಲ್ಲಿ 1,000 2,000 ಬೇಕು ಅಂತಂದರೆ ಇವ್ರದ್ದು ಅಂಗಡಿಲೇ ಇನ್ನೊಂದು ಫ್ಲೋರ್ ಇದೆ ಮೇಲ್ಗಡೆ. ಆ ಫ್ಲೋರಲ್ಲಿ ನಿಮಗೆ ಬೇರೆ ಸೀರೆಗಳು ಅಂದರೆ ಫ್ಯಾನ್ಸಿ ಸೀರೆಗಳು ಎಲ್ಲವೂ ಸಿಗುತ್ತೆ. ಆದರೆ ಈ ಕಂಚಿ ಸೊಸೈಟಿಲಿ ಬರೀ ಪ್ಯೂರ್ ಆಗಿರೋವಂಥ ರೇಷ್ಮೆ ಸೀರೆಗಳು ಮಾತ್ರನೇ ಸಿಗೋದು, ಬೇರೆ ಯಾವುದೇ ಮಿಕ್ಸ್ ಸೀರೆಗಳು ಅಂದರೆ ಮಿಕ್ಸ್ ಸಿಲ್ಕು ಸಿಕ್ಕೋದಿಲ್ಲ. ಪ್ಯೂರ್ ಆಗಿರೋವಂಥ ರೇಷ್ಮೆ ಸೀರೆಗಳಾಗಿರೋದ್ರಿಂದ 10% ಡಿಸ್ಕೌಂಟ್ ಕೊಡ್ತಾರಷ್ಟೇ, ಅದ್ರ ಮೇಲೆ ನೀವು ಜಾಸ್ತಿ ಬಾರ್ಗೇನ್ ಕೂಡ ಮಾಡೋದಕ್ಕಾಗಲ್ಲ. ಕೆಲವೊಂದು ಚಿಕ್ಕಪೇಟೆ ಅಂಗಡಿಗಳಲ್ಲಿ ತುಂಬ ಬೆಲೆ ಹೇಳ್ತಾರೆ. ಇವಾಗ 10,000 ಇರೋವಂಥ ಸೀರೆನ 15,000 ಹೇಳಿ ಬಾರ್ಗೇನ್ ಮಾಡಿಬಿಟ್ಟು 13,000 12,000 ಕೊಡೋ ಅಂಥ ಅಂಗಡಿಗಳು ಇದೆ. ಆದರೆ ಈ ಅಂಗಡೀಲಿ ನಿಮಗೆ ಕರೆಕ್ಟಾಗಿರೋವಂಥ ಬೆಲೆ ಹೇಳ್ತಾರೆ. ಆ ಬೆಲೆಗಿಂತ ಒಂದು 10% ಡಿಸ್ಕೌಂಟ್ ಮಾಡ್ತಾರೆ ಬಿಟ್ಟರೆ ತುಂಬ ಕಡಿಮೆಗೆಲ್ಲ ನೀವು ಬಾರ್ಗೇನ್ ಮಾಡಿ ಈ ಅಂಗಡಿಗಳಲ್ಲಿ ತೊಗೊಳೋದಕ್ಕಾಗಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ನಿಜಕ್ಕೂ ನೀವು ಹೋಗಿ ಒಂದು ಸಲ ಸೀರೆಗಳನ್ನು ನೋಡಿದ ತಕ್ಷಣವೇ ನಿಮಗೆ ಪ್ಯೂರ್ ಆಗಿರೋವಂಥ ರೇಷ್ಮೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ದುಡ್ಡು ಕೊಟ್ಟರೂ ಕೂಡ ಮೋಸ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಇತ್ತೀಚೆಗೆ ತುಂಬಾ ಫೇಮಸ್ ಆಗಿರುವಂಥ ಒಂದು ಕಲರ್ ಅಂದರೆ ಅದು ಈ ರಸ್ಟ್ ಆರೆಂಜ್ ಕಲರ್ ಹಾಗೆ ಕಾಫಿ ಬ್ರೌನ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು. ಹಾಗೆ ಜರಿನೂ ಕೂಡ ತುಂಬಾ ಗ್ರ್ಯಾಂಡಾಗಿತ್ತು, ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಹಾಗಾಗಿ ನಾವು ಈ ಸೀರೆನ ಸೆಲೆಕ್ಟ್ ಮಾಡಿದ್ದೀವಿ. ಈ ಸ್ಯಾರಿ ಆ್ಯಕ್ಚುಯಲ್ ಪ್ರೈಸ್ ಬಂದು 13,000 ಚಿಲ್ಲರೆ. 10% ಡಿಸ್ಕೌಂಟ್ ಎಲ್ಲ ಹೋಗಿ ನಮಗೆ 12,000 ರೂಪಾಯಿಗೆ ಈ ಸೀರೆ ಬಂತು. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದೇ ಸ್ಯಾರಿನ ನಾವು ತೊಗೊಂಡಿದ್ದು. ಒಂದು ಕಡೆ ಚಿಕ್ಕ ಬಾರ್ಡ್ರ್ ಇದೆ, ಹಾಗೆ ಮತ್ತೊಂದು ಕಡೆ ತುಂಬ ದೊಡ್ಡದಾಗಿರುವಂಥ ಬಾರ್ಡರ್ ಬಂದಿದೆ. ತುಂಬಾ ಇಷ್ಟ ಆಯಿತು ನಮಗೆ. ನನ್ನ ಅವ್ರಿಗಿತ್ತಿಯವ್ರು ತೊಗೊಂಡಿರೋವಂಥ ಸೀರೆ ಇದು. ನಾನು ಇಲ್ಲಿ ಯಾವುದೇ ಸೀರೆ ತೊಗೊಳ್ಲಿಲ್ಲ, ಯಾಕಂದರೆ ನಾನು ಈಗಾಗಲೇ ತೊಗೊಂಡಿರೋವಂಥ ಸೀರೆನೇ ಇದೆ, ಅದರ ಬ್ಲೌಸೇ ಹೊಲಿಸಿಲ್ಲ. ಹಾಗಾಗಿ ಅದರದ್ದು ಬ್ಲೌಸ್ ಹೊಲಿಸ್ಕೊಂಡು ಈ ಸಲ ಗೃಹ ಪ್ರವೇಶಕ್ಕೆ ಹಾಕೊತೀನಿ. ನೆಕ್ಸ್ಟ್ ಟೈಮ್ ಖಂಡಿತ ಇದೇ ಅಂಗಡಿಗೆ ಬಂದು ಮತ್ತೊಂದು ರೇಷ್ಮೆ ಸೀರೆನ ಪರ್ಚೇಸ್ ಮಾಡ್ತೀನಿ. ಅಷ್ಟೊಂದು ಇಷ್ಟ ಆಯಿತು ನನಗೆ. ಮೊದಲೇ ಹೇಳಿದಾಗೆ ಪ್ಯೂರಾಗಿ ಇರೋವಂಥ ರೇಷ್ಮೆ ಸೀರೆ ಒಂದನ್ನೇ ನಾವು ತೊಗೊಂಡಿದ್ದು. ಅದಾದಮೇಲೆ ಬೇರೆ ಸೀರೆ ಶಾಪಿಂಗ್ಗಳನ್ನ ಮೇಲ್ಗಡೆ ಮಾಡಿದ್ವಿ, ಅದನ್ನೆಲ್ಲ ಏನು ನಾನು ತೋರಿಸೋದಕ್ಕೆ ಹೋಗಲಿಲ್ಲ. ಇವಾಗ ಬಿಲ್ ಹಾಕ್ಸ್ತಾ ಇದ್ದೀವಿ. ಹಾಗೆ ಇವರ ನಂಬರು ಹಾಗೆ ಅಡ್ರೆಸ್ಸು ಎಲ್ಲದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಖಂಡಿತ ನೀವು ಏನಾದರೂ ಚಿಕ್ಕಪೇಟೆಗೆ ಹೋದರೆ ನಿಮಗೆ ಪ್ಯೂರ್ ಆಗಿರೋವಂಥ ರೇಷ್ಮೆ ಸೀರೆಗಳು, ಅದರಲ್ಲೂ ಕಂಚಿ ರೇಷ್ಮೆ ಸೀರೆಗಳು ಬೇಕಾದರೆ ಖಂಡಿತ ಈ ಅಂಗಡಿನ ಒಂದು ಸಲ ವಿಸಿಟ್ ಮಾಡಿ. ಅವರೇ ನಿಮಗೆ ನಂಬರು ಹಾಗೆ ಅಡ್ರೆಸ್ಸು ಎಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾರೆ. VVK ಅಯ್ಯಂಗಾರ್ ರೋಡ್ ಸರ್ಕಲ್ ಏನಿದೆ ಅಲ್ಲಿ ನಿಮಗೆ ನಿಂತ್ಕೊಂಡ್ರೆ ಡೈರೆಕ್ಟಾಗಿ ಸುದರ್ಶನ್ ಸಿಲ್ಕ್ಗೆ ಹೋಗೋಕ್ಕೆ ಮೇಯ್ನ್ ರೋಡ್ ಇರುತ್ತಲ್ಲ, ಆ ರೋಡಿನ ಸ್ಟಾರ್ಟಿಂಗಲ್ಲೇ ಇವ್ರ ಅಂಗಡಿ ಇರುತ್ತೆ ಬಲಭಾಗಕ್ಕೆ. ಸ್ಕ್ರೀನ್ ಮೇಲೆ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಹಾಕಿದ್ದೀನಿ, ಅವ್ರ ನಂಬರ್ ಇದೆ ಹಾಗೆ ಅಡ್ರೆಸ್ಸು ಕೂಡ ಇದೆ. ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ಕೆಲವೊಂದು ಮೈಸೂರು ಕ್ರೇಪ್ ಸೀರೆಗಳನ್ನು ತೊಗೊಂಡ್ವಿ, ಹಾಗೆ ಇಕ್ಕತ್ ಪ್ರಿಂಟ್ಸ್ ಇರೋವಂಥ ಕೆಲವೊಂದು ಸೀರೆಗಳನ್ನು ತೊಗೊಂಡಿದ್ವಿ. ಅದನ್ನೆಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ಇಲ್ಲಿ. ಇದೆಲ್ಲ ನಾವು ಪರ್ಚೇಸ್ ಮಾಡಿರೋವಂಥ ಸ್ಯಾರಿಗಳೇ. 1,000 ರೂಪೀಸ್ 1,500 ರೂಪೀಸ್ ಒಳಗಡೆ ಬರುತ್ತೆ ಈ ಸೀರೆಗಳೆಲ್ಲ. ಸುಮಾರು ಸಲ ಚಿಕ್ಕಪೇಟೆಗೆ ಶಾಪಿಂಗಿಗೆ ಅಂತ ಹೋಗ್ತಾ ಇರ್ತೀವಿ, ಅದರಲ್ಲೂ ಮೇಯ್ನಾಗಿ ರೇಷ್ಮೆ ಸೀರೆಗಳನ್ನು ತೊಗೊಂಡು ಬರೋದಕ್ಕೆ ಅಂತ ಹೋಗ್ತಾ ಇರ್ತೀವಿ. ನಾವು ಕೂಡ ತುಂಬ ಸಲ ಹೋಗಿದ್ದೀವಿ. ಹಾಗೆ ಪ್ಯೂರಾಗಿರೋವಂಥ ರೇಷ್ಮೆಗಳು ಸಿಗದೆ ಮೋಸ ಹೋಗಿರೋದು ಉಂಟು. ಹಾಗಾಗಿ ಈ ಥರ ನಮಗೆ ಬೆಲೆ ಕಡಿಮೆ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಪ್ಯೂರಾಗಿರೋವಂಥ ರೇಷ್ಮೆ ಸೀರೆಗಳು ಬೇಕು ಅಂತಂದರೆ ಈ ರೀತಿ ಕಂಚಿ ಸೊಸೈಟಿಲೇ ಹೋಗಿ ತೊಗೊಳ್ಳೋದು ಉತ್ತಮ. ಸೇಮ್ ಇವಾಗ ಮೈಸೂರು ಸಿಲ್ಕ್ ಸೀರೆ ಸೊಸೈಟಿಗೆ ಹೋಗಿ ತೊಗೊಂಡ್ರೆ ಪ್ಯೂರಾಗಿ ಹೇಗೆ ಸಿಗುತ್ತೋ ಅದೇ ರೀತಿ ಇಲ್ಲಿ ಕಂಚಿ ಸೊಸೈಟಿಗೆ ಹೋಗಿ ತೊಗೊಂಡ್ರೆ ನಮಗೆ ಪ್ಯೂರಾಗಿರೋವಂಥ ರೇಷ್ಮೆ ಸೀರೆಗಳು ಸಿಗುತ್ತೆ. ಇವಾಗ ಅವರ ಅಂಗಡಿಯ ಅಡ್ರೆಸ್ನ ಅವರೇ ಹೇಳ್ತಾರೆ, ಒಂದ್ಸಲ ಕೇಳಿಸ್ಕೊಂಬಿಡಿ. ಹೇಳಿದ್ರೆ ಸ್ಟ್ರೈಟ್ ಹಂಗೆ ಬನ್ನಿ, ಸರ್ಕಲ್ BVK ಸರ್ಕಲ್ ಬರುತ್ತೆ. ಸರ್ಕಲ್ ಅಲ್ಲಿ ಜ್ಯೂಸ್ ಅಂಗಡಿ ಭವಾನಿ ಜ್ಯೂಸ್ ಸೆಂಟರ್ ಮೇಲ್ಗಡೆ ಫಸ್ಟ್ ಫ್ಲೋರ್. ನೀವು ಸುದರ್ಶನ್ಗೆ ಹೋಗ್ತಾ ಫಸ್ಟ್ ಅಂಗಡಿ ಸಿಗುತ್ತೆ, ಕಾರ್ನರ್ ಫಸ್ಟ್ ಅಂಗಡಿ ಬರುತ್ತೆ. ಓಕೆ, ಎಲ್ಲ ಪ್ಯೂರ್ ಪ್ಯೂರ್ ಕಂಚಿ ಸೊಸೈಟಿ ಸೇರಿಸಿ ಮಾತ್ರ, ಮಿಕ್ಸ್ ಎಲ್ಲ ಇಲ್ಲ. ಮಿಕ್ಸ್ ಎಲ್ಲ ಬಂದು ಇಲ್ಲಿ ನಾವು ಮರಂಗಿಲ್ಲ, ಅದಕ್ಕೆ ಒಂದು ಸಪರೇಟ್ ಕೌಂಟರ್ ಮಾಡಿದೀವಿ ಮೇಲ್ಗಡೆ 3rd ಫ್ಲೋರ್ ಅಲ್ಲಿ. ಅಲ್ಲಿ ಸುಂದರೇ ಸಿಲ್ಕ್ ಅಂತ, ಅಲ್ಲಿ ನಿಮಗೆ 1,800 ರೂಪಾಯಿಂದ ಹಿಡಿದು 5,000 ರೂಪಾಯಿ ಒಳಗಡೆ ನಿಮ್ಗೆ ಅದೆಲ್ಲ ಕಮ್ಮಿ ಮಿಕ್ಸ್ ಅಲ್ಲಿ ಬರುತ್ತೆ. ಅದು ಮಿಕ್ಸ್ ಸ್ವಲ್ಪ, ಅದು ಮಿಕ್ಸ್. ಇಲ್ಲಿ ಪ್ಯೂರ್ ಏನೇ ಬೇಕಾದ್ರೂ ಒರಿಜಿನಲ್ ಸೊಸೈಟಿ ಸೀರೆ. ಹೆಡ್ ಆಫೀಸ್ ಕಾಂಚೀಪುರಂ, ಇದು ಒಂದು ಬ್ರಾಂಚ್. ಇದು ಸ್ಟಾರ್ಟಿಂಗ್ ಅಲ್ಲಿ ಪ್ಯೂರ್ ನಮ್ಗೆ ಎಷ್ಟಿಂದ ಶುರು ಆಗುತ್ತೆ ಸರ್? 6,200 ರೂಪಾಯಿಂದ ಸ್ಟಾರ್ಟ್ ಆದ್ರೆ 3 lakhs ವರೆಗೂ ಇಲ್ಲಿ ಸಿಗುತ್ತೆ. ಹೆಡ್ ಆಫೀಸ್ 5 lakhs ವರೆಗೂ ಸಿಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಕೇಳಿಸ್ಕೊಂಡ್ರಲ್ವಾ, ಈ ಅಂಗಡಿಯ ಮೇಯ್ನ್ ಬ್ರಾಂಚ್ ಬಂದು ಕಾಂಚೀಪುರಮಲ್ಲಿದೆ. ಅಲ್ಲಿಂದ ಡೈರೆಕ್ಟಾಗಿ ಕೈಯಲ್ಲಿ ನೇಯ್ದಿರೋವಂಥ ಪ್ಯೂರ್ ಕಾಂಜೀವರಂ ಸೀರೆಗಳನ್ನು ಈ ಸೊಸೈಟಿಗೆ ಕಳಿಸ್ಕೊಡ್ತಾರೆ. ಅಲ್ಲಿಂದ ಇವರು ಒಂದಷ್ಟು ಪರ್ಸೆಂಟೇಜ್ ಇಟ್ಕೊಂಡು ಮಾರ್ತಾರೆ. ಹಾಗಾಗಿ ಇಲ್ಲಿ ನಮಗೆ ಪ್ಯೂರಾಗಿರುವಂಥ ರೇಷ್ಮೆ ಸೀರೆಗಳು ಸಿಗುತ್ತೆ. ಹಾಗೆ
ರೇಷ್ಮೆ ಸೀರೆಯ ಪ್ಯೂರಿಟಿಯಲ್ಲಿ ಯಾವುದೇ ಮೋಸ ಅನ್ನೋದೆಲ್ಲ ಆಗೋದಿಲ್ಲ. ಬೇರೆ ಅಂಗಡಿಗಳ ಥರ 10,000 ಇರೋವಂಥ ಸೀರೆನ 15,000 ಹೇಳಿ ಬಾರ್ಗೇನ್ ಮಾಡಿದ್ದೀವಿ ಅಂತ 12ಕ್ಕೆ 13ಕ್ಕೆ ಕೊಡೋವಂಥ ಅಂಗಡಿ ಅಂತೂ ಖಂಡಿತವಾಗ್ಲೂ ಅಲ್ಲ. ನೋಡಿ, ಇವ್ರ ಅಂಗಡಿ ತೋರಿಸ್ತಾ ಇದ್ದೀನಿ. ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ನಿಮಗೆ ಸುದರ್ಶನ್ ಸಿಗುತ್ತೆ. ಸ್ಟಾರ್ಟಿಂಗಲ್ಲೇ ಕಂಚಿ ಅಪೆಕ್ಸ್ ಸೊಸೈಟಿ ಲಿಮಿಟೆಡ್ ಅಂತ ಇವ್ರದ್ದು ಅಂಗಡಿ ಇರೋದು. ತುಂಬಾ ಚಿಕ್ಕ ಅಂಗಡಿ. ಮೆಟ್ಲುಗಳನ್ನು ಹತ್ಕೊಂಡು ಹೋದರೆ ನಿಮಗೆ ಫಸ್ಟ್ ಫ್ಲೋರ್ ಹಾಗೆ ಸೆಕೆಂಡ್ ಫ್ಲೋರಲ್ಲಿ ಪ್ಯೂರ್ ಆಗಿರೋವಂಥ ಕಂಚಿ ಸೊಸೈಟಿ ಸೀರೆಗಳು ಸಿಗುತ್ತೆ. ಅದರ ಮೇಲೆ ನಿಮಗೆ ಬೇಕಿದ್ರೆ ಕಡಿಮೆ ರೇಂಜಿನ ಸೀರೆಗಳು ಕೂಡ ಸಿಗುತ್ತೆ. ಸೀರೆ ಶಾಪಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಟಯರ್ಡ್ ಆಗಿದ್ವಿ ಅಂತ ಹೇಳಿ ಇಲ್ಲಿ ಇವಾಗ ಕಬ್ಬಿನ ಜ್ಯೂಸನ್ನು ಕುಡಿತಾ ಇದ್ದೀವಿ. ಜ್ಯೂಸ್ ಕುಡಿದಾದ್ಮೇಲೆ ಮಕ್ಕಳ ಶಾಪಿಂಗ್ಗೆ ಅಂತ ಹೋದ್ವಿ. ದೊಡ್ಡವ್ರದ್ದು ಬಟ್ಟೆ ಸೆಲೆಕ್ಟ್ ಮಾಡೋದು ಸ್ವಲ್ಪ ಬೇಗನೆ ಆಗುತ್ತೆ, ಆದರೆ ಮಕ್ಕಳಿಗೆ ಸೆಲೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು. ಹಾಗಾಗಿ ನಮಗೆ ಇಲ್ಲಿ ಸುಮಾರು ಸಮಯ ಹಿಡಿಸ್ತು. ಆದರೂ ಕೂಡ ಒಂದು ಜೊತೆ ಮಾತ್ರನೇ ಸೆಲೆಕ್ಟ್ ಆಗಿದ್ದು, ಇನ್ನೊಂದು ಜೊತೆ ಬೇರೆ ಕಡೆ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ. ಚಿಕ್ಕಪೇಟೆಯಲ್ಲಿ ಬರೀ ರೋಡಲ್ಲಿ ಹಾಗೆ ಬಟ್ಟೆ ಅಂಗಡಿಗಳಲ್ಲಿ ಮಾತ್ರನೇ ಜನ ಇರೋದಿಲ್ಲ. ಹೋಟೆಲ್ಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಜನ ಇರ್ತಾರೆ. ಕೂತ್ಕೊಳ್ಳೋದಕ್ಕೆ ನಿಮ್ಗೆ ಸೀಟ್ ಸಿಗೋದೇ ಕಷ್ಟ. ತುಂಬ ಹೊತ್ತು ವೆಯ್ಟ್ ಮಾಡಿ ನೀವು ಕೂತ್ಕೋಬೇಕಾಗತ್ತೆ ಊಟಕ್ಕೆ. ಊಟ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬ್ರಾಸ್ ಅಂಗಡಿಗೆ ಬಂದಿದ್ದೀವಿ. ಈ ಬ್ರಾಸ್ ಅಂಗಡಿ ನಿಮಗೆ ನೆನಪಿರ್ಬೋದು, ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಅಂಗಡೀಲಿ ಬಂದು ಸುಮಾರಷ್ಟು ನಿಮಗೆ ಎಲ್ಲ ತೋರಿಸ್ಕೊಟ್ಟಿದ್ದೆ ಯಾವ್ದ್ಯಾವುದು ಇಲ್ಲಿ ಸಿಗುತ್ತೆ ಅಂತ. ಇದೇ ಅಂಗಡಿಯಲ್ಲಿ ಕೆಲವೊಂದು ನಾವು ಶಾಪಿಂಗ್ ಮಾಡಬೇಕಾಗಿತ್ತು. ದೀಪದ ಕಂಬ ಎಲ್ಲ ಬೇಕಾಗಿತ್ತು, ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ನಾನು ಏನು ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಅರ್ಜೆಂಟಲ್ಲಿದ್ವಿ. ಹಾಗೆ ಬೇರೆ ಬೇರೆ ಐಟಮ್ಸ್ಗಳನ್ನೆಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋಷ್ಟು ಖಂಡಿತವಾಗ್ಲೂ ಪುರ್ಸೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿರೋವಂಥ ಆ್ಯಂಟಿಕ್ ಪೀಸಸ್ಗಳು ಹಾಗೆ ಪೂಜೆಗೆ ಸಂಬಂಧಪಟ್ಟಂಥ ಎಲ್ಲ ಐಡಲ್ಸ್ಗಳು, ಪೂಜಾ ವಸ್ತುಗಳು ಎಲ್ಲದೂ ಕೂಡ ಈ ಅಂಗಡೀಲಿ ಸಿಗುತ್ತೆ. ನಾನು ಡೀಟೇಲ್ ವಿಡಿಯೋ ಈಗಾಗಲೇ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಬ್ರಾಸ್ ಅಥವಾ ಕಾಪರ್ ಐಟಮ್ಗಳು ಸಿಗೋವಂಥ ಅಂಗಡಿ ಇದು. ಹರೇ ಕೃಷ್ಣ ಆರ್ಟ್ಸ್ ಅಂತ ಅಂಗಡಿ ಹೆಸರು. ನಾನು ಆ ವಿಡಿಯೋದಲ್ಲಿ ಇವರ ಅಡ್ರೆಸ್ಸು ಹಾಗೆ ಇವ್ರ ನಂಬರು ಎಲ್ಲದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಏನೇ ಬ್ರಾಸ್ ಅಥವಾ ಕಾಪರ್ ಐಟಮ್ಸ್ನ ಈ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಾಗಿತ್ತು ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋ. ನಾವು ತೊಗೊಂಡಿರೋಂಥ ರೇಷ್ಮೆ ಸೀರೆನ ನಿಮಗೆ ತೋರಿಸಿದ್ದೀನಲ್ವ, ಕಲರ್ ಕಾಂಬಿನೇಷನ್ ಹೇಗಿದೆ, ಹಾಗೆ ಕೊಟ್ಟಿರೋಂಥ ದುಡ್ಡಿಗೆ ವರ್ತ್ ಆಗಿದೆಯಾ, ಚೆನ್ನಾಗಿದೆಯಾ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.